ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಡೇ 6 ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ನಾವು ರೆಡಿಯಾಗಿ ಆಮೇಲೆ ನನ್ನ ಮಗಳಿಗೂ ರೆಡಿ ಮಾಡಿದ್ವಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತದಾಳೆ ಅಂತ ಬೊಟ್ಟೆಲ್ಲ ಇಟ್ಕೊಂಡು ಶಾಂತವಾಗಿದ್ಲು ನೆನೆ. ಸೊ ಆಮೇಲೆ ಆಚೆ ಕಡೆ ಬಂದು ನೋಡಿದ್ರೆ ಮಟನ್ ಕುಕ್ ಮಾಡ್ತಾಯಿದ್ರು ಗೈಸ್. ನಮ್ಮಪ್ಪ ಸಕ್ಕದಾಗಿ ಮಾಡ್ತಾರೆ ನಾನ್ ವೆಜ್ ಅಡುಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ತಿಂದರೆ. ಆಮೇಲೆ ನನ್ನೊಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ನಲ್ಲ ಅದೊಂದು ಸ್ವಲ್ಪ ಫಿಟ್ ಆಗ್ತಾಯಿತ್ತು ಅಂತ ಹೊಲಿಗೆ ಬಿಡಿಸ್ತಾ ಇದ್ದೆ. ಅದಕ್ಕೆ ಇವಳು ಅಕ್ಕ ಅದೇನು ಚೆನ್ನಾಗಿಲ್ಲ ಅಷ್ಟೊಂದು, ನಾನು ದುಡ್ಡು ಕೊಡ್ತೀನಿ ಅಕ್ಕ, ನೀನು ಬೇರೆದೇನಾದ್ರು ತೊಗೊಂಬ, ನಿಂಗೇನು ಬೇಕು ಹೇಳ ಅಂತ ತಂದ್ಕೊಡ್ತೀನಿ ಅಂತಿದ್ಲು. ನೋಡಿ ಆ ದುಡ್ಡು ಇಟ್ಕೊಂಡು ನಾನು ಶಾಪಿಂಗ್ ಬೇರೆ ಹೋಗ್ಬೇಕಂತೆ. ಅವಳು ಮಾರ್ಕೆಟ್ಗೆ ಹೋಗಿದ್ಲು. ಏನೇನು ತಂದಿದ್ಯಾ ಅದು ತೋರಿಸು ಅಂದೆ. ಸೊ ಸಾಕ್ಸು ರಿಬ್ಬನ್ನು ಎಲ್ಲ ತಂದಿದ್ಲು ಗೈಸ್, ಅದನ್ನು ನೋಡ್ತಾ ಇದ್ದೆ. ಆಮೇಲೆ ಈ ಕಡೆ ನೋಡಿದ್ರೆ ನಮ್ಮಪ್ಪ ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಮೀನ್ಸ್ ಅವರೆಲ್ಲ ಪಾರ್ಟಿ ಮಾಡ್ತಾಯಿದ್ರಲ್ಲ ಅದಕ್ಕೆ. ಈ ಕಡೆ ಚಿಕನ್ 65 ಚಿಕನ್ ಸಾರು ಎಲ್ಲ ರೆಡಿ ಆಗ್ತಾಯಿತ್ತು. ಸೊ ಇದು ನಮ್ಮ ಮನೇಲಿ ಕಾಲು ಸುಟ್ಟು ಮಾಡಿದ್ದು. ಅದು ನಾನು ನನ್ನ ಮಗಳು ಕಿತ್ತಾಡ್ತಾ ಇದ್ವಿ ನೋಡಿ. ಅವಳು ಬೆಳ್ಳು ತಿನ್ನಬೇಕು ಅಂತ ಬಾಯಲ್ಲಿ ಇಟ್ಕೋಬೇಕು ಅಂತ, ನಾನು ಬೇಡ ಅಂತ ಕಿರಿಸ್ತಾ ಇದ್ವಿ ಅಂತಿಂತ ಜೋರಾಗಿ. ಈಗಲೂ ಮಾತಾಡ್ತಿದ್ದಾಳೆ ನೋಡಿ. ಆದ್ಮೇಲೆ ನಾನು ಮೇಲೆ ಬಂದು ನೋಡಿದೆ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಆಲ್ರೆಡಿ ಅವ್ರು ಊಟ ಮಾಡ್ತಾ ಇದ್ದಾರೆ ಗೈಸ್. ನಮ್ಮಪ್ಪ ಆ ಕಡೆ ಊಟ ಬಡಿಸ್ತಾ ಇದ್ದಾರೆ, ಇಲ್ಲಿ ಈ ಕಡೆ ಹುಡುಗರೆಲ್ಲ ಊಟ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ, ಎಲ್ಲರೂ ಒಟ್ಟಿಗೆ ಸೇರಿದಾಗ. ಅಪರೂಪಕ್ಕೆ ಸೇರ್ತಾರಲ್ಲ ಏರಿಯಾದವರೆಲ್ಲ, ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ನೀವೆಲ್ಲರೂ ಊಟ ಮಾಡಿ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು, ಸೊ ಊಟನೂ ಮುಗ್ದಾದ್ಮೇಲೆ ನೋಡ್ಬೋದು ನೀವು ಟೈಮು 11:30 ಮೀನ್ಸ್ 11:30 ಅಲ್ಲ 11:10 ನಾವು ಮಲ್ಗಕ್ಕೆ 12 ಗಂಟೆ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಫಾಲೋ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.